ನೋಡಿ ಅಂಜಲ್ ಮೀನು ಎಷ್ಟು ಫ್ರೆಶ್ ಇದೆ, ಎಷ್ಟು ದೊಡ್ಡದಿದೆ ನೋಡಿ. ಇದು ನೋಡಿ ಇದು ಎಷ್ಟಿದೆ ಅಂತ ಎತ್ತಲಿಕ್ಕೆ ಆಗಲ್ಲ ನನಗೆ, ಜುಮ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅಂಜಲ್ಲು. ನೋಡಿ ಸ್ನೇಹಿತರೆ, ಅಲ್ಲಿ ಬೋಟಲ್ಲಿ ನಾನು 2 ಅಂಜಲ್ ತಗೊಂಡೆ, ಅರ್ಕೋಳಿ ಮೀನು ಅಂತ. ಅದರಲ್ಲಿ 1 ಅಂಜಲ್ಲು ಎತ್ಕೊಂಡ್ಬಂದೆ ನಾನು. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಹೊಸ ರುಚಿಯನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ಅದು ಏನು ರುಚಿ ಅಂತ ಹೇಳಿದರೆ ಅಂಜಲ್ ತವಾ ಫ್ರೈ. ತೆಂಗಿನ ಎಣ್ಣೆ ಹಾಕಿ ಕೆಂಪು ಮೆಣಸು, ಅದಕ್ಕೆ ಹಸಿಮೆಣಸು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇವನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಂಡು ಅಂಜಲ್ಗೆ ಹಚ್ಚಿ ಅದನ್ನು ಸ್ವಲ್ಪ ಹೊತ್ತು 1 ಅವರ್ ಇಟ್ಟು ಆಮೇಲೆ ತೆಂಗಿನ ಎಣ್ಣೆಯಲ್ಲಿ ಮಸಾಲೆ ಫ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತಂದರೆ. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಮಸಾಲೆ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಸ್ಲೋ ಫ್ಲೇಮ್ ಇಟ್ಕೊಳ್ಳಿ, ಜಾಸ್ತಿ ಕಾವಿಟ್ಕೊಬೇಡಿ, ಮೆಣಸು ಹುರಿಯುವಾಗ. ಆಮೇಲೆ ಈ ಥರದ್ದು ಅಥವಾ ಬೇರೆ ಆದರೂ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ, ಒಂಚೂರು ಮೆಣಸು, ಸ್ವಲ್ಪ ಶುಂಠಿ, ಚೂರು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಮೆಣಸನ್ನ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಅದು ರುಚಿ ಜಾಸ್ತಿ. ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಿಮ್ಮ ಹತ್ರ ಏನು ಎಣ್ಣೆ ಇರುತ್ತೋ ಅದನ್ನು ಅದರಲ್ಲೇ ಮಾಡ್ಕೊಳ್ಳಿ. ಬಟ್ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ನೀಟಾಗಿ. ಈ ಹುಳಿ ಸ್ವಲ್ಪ ಉಪ್ಪು ಬೆರೆಸ್ಕೋಬೇಕು, ಅರಸಿನ ಪುಡಿ ಬೆರೆಸ್ಕೋಬೇಕು, ಅದನ್ನು ರುಬ್ಬವಾಗಿ ಹಾಕ್ಕೊತೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಉಪ್ಪೆಲ್ಲ ಹೇಗಿದೆ ಅಂತ ಒಂದು ಸರಿ ನೋಡ್ಕೊಂಡ್ಬಿಡ್ಬೇಕು ನೀವು. ರವಾ ಫ್ರೈ ಮತ್ತು ತವಾ ಫ್ರೈ, ರವಾ ಫ್ರೈ ಮಾಡೋದಿದ್ರೆ ಮಾತ್ರ ನೀವು ಮೊಟ್ಟೆನೇ ಬಳಸಿ, ಇಲ್ಲಾಂದರೆ ಮೊಟ್ಟೆ ಬಳಸಬೇಡಿ. ಒಂಚೂರು ಉಪ್ಪು ಬೇಕು, ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂಚೂರು ಹಳದಿ ಕಮ್ಮಿ ಅನಿಸುತ್ತೆ ಇದೆ ನನಗೆ, ನಿಮ್ಗೆ ಹೇಗೆ ಬೇಕು ನೋಡ್ಕೊಳ್ಳಿ ಮಸಾಲೆ. ಯಾಕಂದ್ರೆ ತುಂಬ ಜನ ಏನು ಮಾಡ್ತಾರೆ ಅಂತೇಳಿದರೆ ತವಾ ಫ್ರೈ ಮಾಡುವಾಗ ಮೊಟ್ಟೆ ಹಾಕ್ತಾರೆ. ಮೊಟ್ಟೆ ಹಾಕಿದಾಗ ಏನಾಗುತ್ತೆ, ಮೀನು ಕಚ್ಕೊಳ್ಳುತ್ತೆ ತವಾದಲ್ಲಿ. ಇದೊಂದು ಸೀಕ್ರೆಟ್ನ ಯಾವಾಗಲೂ ಮೇಂಟೈನ್ ಮಾಡಿ. ನೋಡಿ ಅಂಜಲ್ಲು ಹೇಗಿದೆ, ಇದನ್ನು ಮಸಾಲೆಗೆ ಹೀಗೆ ಮಾಡಿ ಕ್ಲೀನಾಗಿ ಹಚ್ಚಬೇಕು. ಇದೊಂದು ನೀಟಾಗಿ ಹಚ್ಕೋಬೇಕು. ನೋಡಿ ಹೀಗೆ ಎಲ್ಲ ಹಚ್ಚಿದ್ದೀನಿ. ಆ ಹುಳಿ ಮತ್ತು ಫ್ಲೇವರು, ಆ ಶುಂಠಿ, ಆಮೇಲೆ 1-2 ಹಸಿಮೆಣಸು ಹಾಕಿದ್ದೀನಿ ಖಾರಕ್ಕೆ. ಈ ಬ್ಯಾಡಿಗೆ ಮೆಣಸು ಕೆಲವು ನಾವು ಹುಳಿ ಹಾಕ್ತೀವಲ್ಲ, ಉಪ್ಪು ಹುಳಿ ಹಾಕಿದಾಗ ಸ್ವಲ್ಪ ಖಾರ ಬೇಕಾಗತ್ತೆ. ಆವಾಗ ಮಣ್ಕಟ್ಟು ಮೆಣಸು ಅಂತ ಬರುತ್ತೆ ಚಿಕ್ಕದು, ಅದಿದ್ದರೆ ಅದನ್ನು ಹಾಕ್ಕೊಳ್ಳಿ ನೀವು. ಇಲ್ಲ ಅಂತ ಹೇಳಿದರೆ ಹಸಿಮೆಣಸಿಗೆ ಹಾಕ್ಕೊಳ್ಳಿ, ಹಸಿಮೆಣಸಿಗೆ ಕೂಡ ಖಾರ ಚೆನ್ನಾಗಿ ಕೊಡ್ತದೆ. ಆವಾಗ ಅದು ಆ ಉಪ್ಪು ಹುಳಿ ಖಾರ 3 ಚೆನ್ನಾಗಿರಬೇಕು. ಆ ಮೀನಿಗೆ ಅದು 3 ಹಿಡಿದಾಗ ಆ ಹುಣಸೆಹಣ್ಣಿನ ಫ್ಲೇವರು ಅವೆಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ. ಅದರಿಂದ ಇವಾಗ ಇದು ಮಸಾಲೆ ಹಚ್ಚಿದ್ದೀನಿ. ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಬಿಡಿ. ಸಮಯ ಇದ್ದರೆ 1 ಅವರ್ ಇಟ್ಕೋಬೋದು ನೀವು. ಆಮೇಲೆ ಫ್ರೈ ಮಾಡ್ಕೋಬೇಕು. ನಾನು ಇದನ್ನು ಇವಾಗ ಹಚ್ಚಿ ಇಟ್ಟಿರ್ತೀನಿ. ಇವಾಗ ನಾನು ಮೀನನ್ನು ಮಸಾಲೆ ಹಚ್ಚಿಟ್ಟು ಒಂದು 20-25 ನಿಮಿಷ ಆಗಿದೆ ಇವಾಗ ಅದನ್ನು ತವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತೋರಿಸ್ತೀನಿ. ಮಾಮೂಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ, ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ. ಇದು ಬರಬೇಕು ಯಾವಾಗಲೂ ಅಷ್ಟೇ.
ತೆಂಗಿನೆಣ್ಣೆ ವಾಸನೆ ಬರ್ತಾ ಇದೆಯಾ ನಿಮಗೆ? ಗಮ್ ಅಂತ ಇದೆ ನೋಡಿ ಅದು. ಇಲ್ಲೊಂಚೂರು ಮಸಾಲೆ ಹಾಕ್ಕೊತಾ ಇದ್ದೀನಿ ನಾನು. ಅಂಜಲ್ಲು ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಂಜಲ್ಲು ಚೆನ್ನಾಗಿ ಫ್ರೈ ಆಗಿದೆ. ಅರ್ಕೋಳಿ ಮಸಾಲೆ ಫ್ರೈ ಅಂತ ಏನು ಕರಿತೀವಿ ನಾವು, ಅಂಜಲ್ಲು ಚೆನ್ನಾಗಿ ರವೆ ಮಸಾಲೆ ಫ್ರೈ ನೋಡಿ ಹೆಂಗಿದೆ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ, ಮೊಟ್ಟೆ ಹಾಕ್ಕೊಂಡಿಲ್ಲ, ಬರೀ ಮಸಾಲೆ ಹಾಕ್ಕೊಂಡಿದ್ದೀನಿ. ನನಗೂ ಕಾಯೋಕ್ಕಾಗ್ತಾಯಿಲ್ಲ. ಇವಾಗ ಫ್ಲೇಮ್ ಆಫ್ ಮಾಡ್ತೀನಿ. ಮೀನು ಕಟ್ ಮಾಡೋದು ಕೂಡ ಒಂದು ವೃತ್ತಿ. ಅದು ಭಾಳಷ್ಟು ಜನಕ್ಕೆ ನಿಮಗೆ ಮೀನು ಕಟ್ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಮೀನು ಕಟ್ ಮಾಡೋರು ಇರ್ತಾರೆ, ಅವ್ರನ್ನ ಮೀನು ಬುಚ್ಚರ್ ಅಂತ ಕೂಡ ಕರೀತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಒಬ್ಬ ಮೀನು ಕಟ್ ಮಾಡುವಂಥ ಮಹಿಳೆ ಇರ್ತಾರೆ. ಅವರಿಗೆ ಆ ಮೀನು ಕಟ್ ಮಾಡುವ ರೀತಿ ರಿವಾಜುಗಳು ಗೊತ್ತು, ಹೇಗೆ ಮಾಡಬೇಕು ಏನು ಅಂತ. ಅದು ಪ್ರೊಫೆಷನಲ್ ಅಂತಾರೆ. ಬಿಸಿ 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 ಇವತ್ತು ತೆಗ್ದಿದ್ನೆಲ್ಲ ಸುಡ್ತಾ ಇದೆ. ಹಾಗೆ ಟೇಸ್ಟ್ ಹಾಕೊತೀನಿ. ನೀವು ಇದನ್ನು ಹೇಳಬಾರ್ದು ಅದು ಏನಿದೆ ಅಂತ. ಬಿಸಿ ಬಿಸಿ ಇದೆ. ತಿಂತಾಯಿದ್ರೆ ಆ ತೆಂಗಿನೆಣ್ಣೆ ಪರಿಮಳ, ಮಸಾಲೆ ಫ್ಲೇವರು, ಆ ಉಪ್ಪು ಹುಳಿ ಅವೆಲ್ಲ ನೀಟಾಗಿ ಅದಕ್ಕೆ ನಾನೊಂದು 20 ನಿಮಿಷ ಅಂತ ಒಂದು 25 ನಿಮಿಷ ಅರ್ಧ ಗಂಟೆ ಹತ್ರ ಇಟ್ಟಿದ್ದೆ. ಮಸಾಲೆಗಳನ್ನ ಹೇಳಿದ್ನಲ್ಲ, ಬ್ಯಾಡಗೆ ಮೆಣಸು, ಗುಂಟೂರು ಮೆಣಸು, ಇಲ್ಲ ಅಂತ ಹೇಳಿದ್ರೆ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಹುಳಿ, ಉಪ್ಪು, ಅರಿಶಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂಜಲ್ಗೆ ಹಚ್ಚಿ ಇಟ್ಬಿಟ್ಟು ಒಂದು 20 ನಿಮಿಷ ಅರ್ಧ ಗಂಟೆ ಇಟ್ಬಿಟ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ನೀವು ಆರಾಮ್ಸೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಅಂಜಲ್ ಮೀನು ಎಲ್ಲ ಕಡೆ ಸಿಗುತ್ತೆ ಪ್ರಪಂಚದಾದ್ಯಂತ. ಅಂಜಲ್ ಮೀನಿಗೆ ಏನು ಬರಗಾಲ ಇಲ್ಲ. ಅದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಬರ್ತದೆ. ತಿನ್ನಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಅಂಜಲ್ ಫ್ರೈ ಮಾಡ್ಕೊಂಡು ನಾನು ಹೇಳಿದ್ನಲ್ಲ ರೆಸಿಪಿ, ಇದನ್ನು ಫಾಲೋ ಮಾಡಿ. ರವಾ ಫ್ರೈ ಮಾಡೋದಿದ್ರೆ ಮಾತ್ರ ಮೊಟ್ಟೆ ಹಾಕ್ಕೊಳ್ಳಿ. ತವಾ ಫ್ರೈ ಮಾಡೋದಿದ್ರೆ ಮೊಟ್ಟೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ವೆನಿಗರು ಅಂತ ಆ ಥರದ್ದೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಪಕ್ಕ ದೇಸಿಯ ಹುಳಿ ಅಂತ ಏನು ಕರಿತೀವಿ, ಹುಣಸೆ ಹಣ್ಣು, ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಅಂಜಲ್ನ ರುಚಿ ನೋಡಿ ಆಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರುಚಿಯೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಇಂತಿ ನಿಮ್ಮ RBK.